ನೀವೇನಾದ್ರೂ ಈ ತರ ಸೆರ್ಲಾಕ್ ನ ಮನೆಯಲ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಇಂದ ಔಟ್ಸೈಡ್ ಪರ್ಚೇಸ್ ಮಾಡೋದನ್ನೇ ಸ್ಟಾಪ್ ಮಾಡ್ಬಿಡ್ತೀರಾ. ಈ ಸೆರ್ಲಾಕ್ ನ ಪ್ರಿಪೇರ್ ಮಾಡೋದಕ್ಕೆ ನಾನು 1 ಕಪ್ ಮಖಾನ, 1 ಕಪ್ ಓಟ್ಸ್, ಒಂದು 10ರಿಂದ 15 ಗೋಡಂಬಿ, ಒಂದು 10 ಬಾದಾಮಿ, 5 ಡೇಟ್ಸ್, ಮತ್ತೆ 7-8 ಪಿಸ್ತಾ, ಮತ್ತೆ ಒಂದು ಹಾಫ್ ಸ್ಪೂನ್ ಅಷ್ಟು ಪಂಪ್ಕಿನ್ ಸೀಡ್ಸ್ ನ ತಗೊಂಡಿದ್ದೀನಿ. ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ಒಂದೊಂದಾಗಿನೇ ತುಪ್ಪದಲ್ಲಿ ಎಲ್ಲಾನು ಹುರ್ಕೊಳ್ಬೇಕು. ಮಕ್ಕಳಿಗೆ ಓಟ್ಸ್ ಕೊಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ತಾಯಂದ್ರಿಗೂ ಆಸೆ ಇರ್ತೈತಿ ಮಕ್ಕಳು ಚೆನ್ನಾಗಿ ಗುಂಡ್ಕ ಕಾಣಿಸ್ಬೇಕಂತೇಳಿ. ಮಕ್ಕಳು ವೇಟ್ ಗೇನ್ ಗೆ ಈ ಓಟ್ಸ್ ಹೆಲ್ಪ್ ಆಗುತ್ತೆ. ಇಲ್ಲಿ ಜಿಂಕ್, ಐರನ್, ವಿಟಮಿನ್ B3 ಇರೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಗೆ ಹೆಲ್ಪ್ ಮಾಡುತ್ತೆ. ಫೈಬರ್ ಕಂಟೆಂಟ್ ಇರುತ್ತೆ, ಹಾಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಹಾಗೆ ಮಕ್ಕಳಿಗೆ ಈಸಿಯಾಗಿ ಡೈಜೆಷನ್ ಆಗೋದಕ್ಕೂ ಕೂಡ ಈ ಓಟ್ಸ್ ಹೆಲ್ಪ್ ಮಾಡುತ್ತೆ. ಓಕೆ, ಇವಾಗ ಸೆರ್ಲಾಕ್ ಹೇಗೆ ಪ್ರಿಪೇರ್ ಮಾಡೋದಂತ ನೋಡೋಣ. ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ತುಪ್ಪದಲ್ಲಿ ಹುರಿದು ತೆಗೆದಿಟ್ಕೊಳ್ಬೇಕು. ಹಾಗೆ ಮಕ್ಕಳಿಗೆ ಮಖಾನನ ಕೊಡೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಮಖಾನ ನಾನು ಆನ್ಲೈನ್ ಪರ್ಚೇಸ್ ಮಾಡಿದೀನಿ, ನಿಮ್ಗೂ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ಮಿಕ್ಸಿಗೆ ಹಾಕೊಂಡು ಫೈನ್ ಆಗಿ ಪೌಡರ್ ಮಾಡ್ಕೊಳ್ಬೇಕು. ಆಮೇಲೆ ಮಖಾನ ರೋಸ್ಟ್ ಮಾಡುವಾಗ ಈ ಒಂದು ಟಿಪ್ಸ್ ನ ನೀವು ಫಾಲೋ ಮಾಡ್ಬೇಕು. ಏನಂತ ಹೇಳಿದ್ರೆ ಈ ರೀತಿ ಕ್ರಶ್ ಮಾಡಿದಾಗ ಮಖಾನ ಪೀಸ್ ಆಗ್ತಾ ಇರ್ಬೇಕು. ಈ ರೀತಿನಲ್ಲಿ ಇದನ್ನ ರೋಸ್ಟ್ ಮಾಡಿ ಇಟ್ಕೊಳ್ಬೇಕು. ಮಿಕ್ಸಿಗೆ ಹಾಕೊಳ್ಳುವಾಗ ತರಿಯಾಗಿ ರುಬ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಕುದಿಸ್ಬೇಕಾಗುತ್ತೆ. ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡ್ರೆ ಸ್ವಲ್ಪ ಈಸಿಯಾಗಿ ಈ ಒಂದು ಸೆರ್ಲಾಕ್ ನ ಬೇಯಿಸಬಹುದು. ನಾನೇನ್ ಇಲ್ಲಿ ವಿಡಿಯೋನಲ್ಲಿ ತೋರಿಸ್ತಾ ಇದೀನಲ್ವಾ, ಈ ರೀತಿನಲ್ಲಿ ನಾನು ರುಬ್ಕೊಂಡಿದ್ದೀನಿ. ಇದನ್ನ ಹೇಗೆ ಪ್ರಿಪೇರ್ ಮಾಡೋದಂದ್ರೆ ಒಂದು ಹಾಫ್ ಲೋಟದಷ್ಟು ನೀರ್ನ ಹಾಕೊಂಡು ಅದನ್ನೆಲ್ಲ ನೀಟಾಗಿ ಕುದಿಸ್ಕೊಂಡಾದ್ಮೇಲೆ ನಾವೇನ್ ಸೆರ್ಲಾಕ್ ಪೌಡರ್ ನ ರೆಡಿ ಮಾಡಿರ್ತೀವಲ್ವಾ, ಇದನ್ನ ಮಿಕ್ಸ್ ಮಾಡ್ಕೊಂಡು ಒಂದ್ ಕುದಿ ಬರೋವಷ್ಟರವರೆಗೂ ಕುದಿಸ್ಕೋಬೇಕು. ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವಾ, ಈ ರೀತಿ ಒಂದ್ ಕುದಿ ಬರೋವರೆಗೂ ಕುದಿಸ್ಕೊಂಡು ಇದನ್ನ ಮಕ್ಕಳಿಗೆ ತಿನ್ನಿಸಬಹುದು. ಅಥರ್ವ ಪ್ಲೇಟ್ ಇಟ್ಕೊಂಡು ವೇಟ್ ಮಾಡ್ತಾ ಇದ್ದಾನೆ, ಮಮ್ಮಿ ಬೇಗ ಬಂದು ಊಟ ಮಾಡಿಸು ಅಂತ ಹೇಳಿ. ಸೆರ್ಲಾಕ್ ನಾನು ಅಥರ್ವನ್ಗೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ತಿಂತಾನೋ ಇಲ್ಲೋ ಅಂತ ಅನ್ಕೊಂಡಿದ್ದೆ, ಬಟ್ ಅವ್ನಿಗೆ ಟೇಸ್ಟ್ ಇಷ್ಟ ಆಯ್ತು, ತಿಂತಾ ಇದ್ದಾನೆ. ದಿವ್ಯಾನ್ಗೆ ಮಖಾನ ರೋಸ್ಟ್ ಮಾಡ್ಕೊಟ್ಟಿದ್ದೆ, ಅವಳಿಗೆ ಈ ಮಖಾನ ಅಂತೂ ಫುಲ್ ಫೇವ್ರೇಟ್ ಆಗ್ಬಿಟ್ಟಿದೆ. ಮಕ್ಕಳಿಗೆ ಊಟ ಮಾಡಿಸುವಾಗ ಮೈ ಮೇಲೆಲ್ಲ ಚೆಲ್ ಬಿಡುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಅದಕ್ಕೋಸ್ಕರ ನಾನು ಈ ಎಫ್ರಾನ್ಸ್ ನ ಪರ್ಚೇಸ್ ಮಾಡಿದೀನಿ. ಈ ಎಫ್ರಾನ್ಸ್ ವಾಷಬಲ್ ಇರುತ್ತಾ, ವಾಟರ್ ಪ್ರೂಫ್ ಇರುತ್ತಾ, ಸ್ಲೀವ್ಸ್ ಕೊಟ್ಟಿರ್ತಾರೆ. ಮಕ್ಕಳ ಡ್ರೆಸ್ ಕೂಡ ಕ್ಲೀನ್ ಆಗಿರುತ್ತೆ, ಹಾಗೆ ಹ್ಯಾಂಡ್ಸ್ಗೂ ಕೂಡ ಫುಡ್ ಟಚ್ ಆಗೋದಿಲ್ಲ.